ಸೊ ನಮ್ಮ ತಾಯಿಯವ್ರಿಗೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಮತ್ತು ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ನಾನು ಆ ಪರಮೇಶ್ವರನಾದ ಶಿವನ ಹತ್ರ ಕೇಳ್ಕೊತೀನಿ. ಧನ್ಯವಾದಗಳು ತಾಯಿ. ಆನೆಸ್ಟ್ ಆಗಿ ಹೇಳ್ತೀನಿ, ನಾರ್ಮಲ್ ಆಗಿ ಕ್ರೀಮ್ ಅಂತ ತಿನ್ನಂಗಿಲ್ಲ. ಒಂಥರ ಇದು ಕ್ರೀಮೇ ಸಪ್ರೇಟ್ ಆಗಿ ಒಂಥರ ಡಿಫ್ರೆಂಟ್ ಆಗಿದೆ. ಇದನ್ನೆಲ್ಲ ನಿಜ ಹೇಳ್ತೀನಿ ಗುರು, ಆನೆಸ್ಟ್ ಆಗಿ ಹೇಳ್ತೀನಿ, ಅದು ಒಳ್ಳೆ ಗೊಣ್ಣೆ ಇದ್ದಂಗೆ ಇರ್ತದೆ. ನನಗೆ ಒಂಚೂರು ಇಷ್ಟ ಇಲ್ಲ. ನನಗೆ ತಿನ್ನೋಣ ತಿರ್ಗೋಣ ಸೀರೀಸ್ ನ ಮೊದಲನೇ ವಿಡಿಯೋಗೆ ಸ್ವಾಗತ. ದೃಷ್ಟಿ ಆಯ್ತದೆ ನೋಡ್ಬೇಡಿ, ಬೆಸ್ಸಲಾಗೈತೆ ನಮ್ ಜೋಡಿ. ರಟ್ಟು ಪುಟ್ಟ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ನ ಹಿಂಗೆ ಹೆಂಗ್ ಬೇಕೋ ಹಂಗೆ ಶುರು ಮಾಡ್ತಾ ಇದ್ದೀವಿ. ಇನ್ನು ರೆಡಿ ಆಗಿಲ್ಲ, ಪಟ ಅಂತ ರೆಡಿ ಆಗಿ ಇವತ್ತಿನ ಕಂಟೆಂಟ್ ಏನೈತೆ ಅಂತ ಶೂಟ್ ಮಾಡ್ಬಿಡೋಣ. ನಾನು ನಮ್ಮಮ್ಮ ಇವತ್ತು ಸರಿಯಾಗಿ ಬಿಸಿಬೇಳೆ ಭಾತನ ಬ್ಯಾಟಿಂಗ್ ಮಾಡ್ಬಿಟ್ಟು ಅದನ್ನು ಅರ್ಗಿಸ್ಕೊಂತ ಇದ್ದೀವಿ. ವಾರದಲ್ಲಿ ನಡೆದಿರೋ ಕತೆಗಳನ್ನೆಲ್ಲ ಮಾತಾಡ್ಕೊಂಡು, ವಾರದ ಕತೆ ಜಯಮ್ಮನ ಜೊತೆ ಅಂತ ಸ್ಮೈಲ್ ಕೊಡಮ್ಮ ಜನಕ್ಕೆ, ಸ್ಮೈಲು. ಸ್ನೇಹಿತರೆ, ವಿಡಿಯೋನ ಹಿಂಗೆ ಶುರು ಮಾಡ್ತಾ ಇದ್ದೀನಿ. ಅನ್ಕೊಂಡೆ ರೆಡಿ ಆಗ್ಬಿಟ್ಟು ಶುರು ಮಾಡೋಣ ಅಂತ. ಸೊ ಇವತ್ತು ಭಾನುವಾರದ ದಿನ ನಮಗೇನಂದರೆ ಫನ್ ಡೇ ಅಂತ. ಸೊ ಅದ್ರಲ್ಲಿ ಮಾಡಬೇಕಾಗಿತ್ತಂತೆ, ಇದ್ರಲ್ಲಿ ಮಾಡ್ಬಿಟ್ಟು ಅದ್ರಲ್ಲಿ ಕಳಿಸ್ತೀನಿ. ಓಕೆನಾ? ನೋಡಿ, ನಮ್ಮ ಮೇಡಮ್ ಅವ್ರು ಇನ್ನೂ ರೆಡಿ ಆಗಲಿಲ್ಲ. ಸೊ ರೆಡಿ ಆಗಿಬಿಟ್ಟು ಇವತ್ತು ಕೆಲವೊಂದು ಪ್ರೋಗ್ರಾಮ್ಗಳನ್ನ ಅಂದ್ಕೊಂಡಿದ್ದೀವಿ. ಪೂಜಾ ಬೇಕ್ರಿಗೆ ಹೋಗ್ಬಿಟ್ಟು ಬ್ಲೂಬೆರಿ ಕೇಕ್ ತಿನ್ನಬೇಕು ಅಂದ್ಕೊಂಡು, ಬ್ಲೂಬೆರಿ ಕ್ರೀಮ್ ಬಂದು ತಿನ್ನಬೇಕು ಅಂದ್ಕೊಂಡಿದ್ದೀವಿ. ಓಕೆ, ಕ್ರೀಮ್ ಬಂತಾನೆ, ಕ್ರೀಮ್ ಬಂದು ತಿನ್ನಬೇಕು ಅಂದ್ಕೊಂಡಿದ್ದೀವಿ. ಮತ್ತು ನಮ್ಮ ಅಕ್ಕವ್ರ ಮನೆಗೆ ಹೋಗಿ ಏನೋ ಮಾಡ್ತಿದ್ದಾರಂತೆ, ಅದನ್ನು ತಿನ್ನಬೇಕು ಅಂತ ಇದ್ದೀವಿ. ಸೊ ಎಲ್ಲರೂ ಕಾಯ್ತಾರಿ. ನೋಡಿ, ಮೊದಲೇ ಹೇಳ್ಬಿಡ್ತಾ ಇದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಒಂದು 5,000 ಜನ ಫಾಲೋವರ್ಸ್ ಇದ್ದಾರೆ, ಆದರೆ ಉಪಯೋಗಕ್ಕೇನೂ ಇಲ್ಲ. ಯಾಕೆಂದರೆ ಇದು 9ನೇ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಅಥವಾ ವ್ಲಾಗಲ್ಲಿ ಒಂದು 5-6ನೇ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಕೇವಲ 38 ಜನ. 38 ಕೇವಲ ಏನಲ್ಲ, ಲಾಸ್ಟ್ 35 ಇದ್ದರು, ಈಗ 38 ಆಗಿದ್ದಾರೆ. ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಎಷ್ಟು ಜನ ಫಾಲೋವರ್ ಆಗ್ತಿರೋ ಗೊತ್ತಿಲ್ಲ. ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಇದು 2ನೇ ಪ್ರಯತ್ನ ನಮ್ಮದು. ಮೊದಲೊಂದು ಸರಿ ಮಾಡಿ ಸ್ಟಾಪ್ ಮಾಡಿದ್ವಿ, ಈಗ ಮತ್ತೆ ಶುರು ಮಾಡಿದ್ದೀವಿ. ನಮ್ಮ ತಾಯಿಯವ್ರ ಜೊತೆ ಬೆಳಿಗ್ಗೆ ವ್ಲಾಗ್ ಶುರು ಮಾಡ್ತಾ ಇದ್ದೀವಿ. ಪ್ಲೀಸ್ ಅಮ್ಮ, ಒಂದು 2 ಮಾತು ಹೇಳಮ್ಮ. ಏನಾದರೂ ಏನು ಹೇಳಿ? ದಿನ ಹೇಳೋದು ಹೇಳ, ಅದು ದಿನ ಹೇಳ್ತಾರಂತ, ಅದನ್ನೇ ಹೇಳಮ್ಮ. ಮಾಡ್ತಾನೆ ಇರು, ಪ್ರಯತ್ನ ಪಡ್ತಾನೆ ಇರು. ನಾವು ಸಾಧನೆ ಮಾಡದೇ ಇರೋದು ಏನೂ ಮುಂದಕ್ಕೆ ಬರೋಕ್ಕಾಗಲ್ಲ. ಸಾಧನೆ ಮಾಡಿದ್ರೇ ಮುಂದಕ್ಕೆ ಬರೋದು. ಪ್ರಯತ್ನ ನಮ್ಮದು, ಫಲ ಭಗವಂತಂದು. ಅಷ್ಟು ಜಯ ಇರಬೇಕಾದ್ರೆ ನನಗೆ ಯಾಕೆ ಭಯ ಹೇಳಿ? ಜಯದ ಜೊತೆಗೆ ದುಡ್ಡು ಬೇಕು. ಜಯ ಅಂದ್ರೇನೆ ಜೊತೆಗೆ ದುಡಿಮೆನೂ ಬೇಕು. ದುಡಿಮೆ ನಾವು ಮಾಡಿದ್ರೆ ತಾನೇ ಬರುತ್ತೆ. ಹೌದು. ಈಗ ಈ ಫೋನ್ನ ನಮ್ಮ ಅಮ್ಮನ ಕೊಟ್ಬಿಡ್ತಾ ಇದ್ದೀನಿ, ಐಫೋನ್ನ. ಯಾಕಂದ್ರೆ ಅವ್ರ ಫೋನ್ ಕೆಟ್ಟೋಗಿದೆ. ನಮ್ಮಮ್ಮ ಹೇಳಿದ್ದಾರೆ, ಈ ಫೋನ್ನ ಕೊಟ್ಬಿಡು, ನಾನು ನಿನಗೆ 17 Pro Max ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಆಯ್ತಮ್ಮ ಕೊಟ್ಬಿಡ್ತೀನಿ, ನೀನೇ ಉಪಯೋಗಿಸ್ಕೊ ಅಂತ ಹೇಳಿದ್ದೀನಿ. ಸೊ ನಮ್ಮ ತಾಯಿಯವ್ರಿಗೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಮತ್ತು ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ನಾನು ಆ ಪರಮೇಶ್ವರನಾದ ಶಿವನ ಹತ್ರ ಕೇಳ್ಕೊತೀನಿ. ಧನ್ಯವಾದಗಳು ತಾಯಿ. 17 Pro Max ಆರೆಂಜ್ ಕಲರ್ ಅಥವಾ ಪರ್ಪಲ್ ಕಲರ್ ಅಥವಾ ಪಿಂಕ್ ಕಲರ್ ಯಾವುದು ಬರುತ್ತೋ ನೆಕ್ಸ್ಟ್ ಅದನ್ನ ತಗೊಳ್ಳೋಣ ಅನ್ಕೊಂಡಿದ್ದೀವಿ. ಯಾಕಂದ್ರೆ ಪ್ರತಿಯೊಂದಕ್ಕೂ ನಮಗೆ ಸ್ಪಾನ್ಸರ್ಸ್ ನಮ್ಮ ತಾಯಿನೇ. ಅದಕ್ಕೋಸ್ಕರ ನೀವು ಅನ್ಕೊಬೋದು, ಇವನೇ ಇಷ್ಟು ಉದ್ದ ಬೆಳೆದವನೇ ಇನ್ನೇನು ತಂದೆ ಆಗ್ತಾ ಇದ್ದೀನಿ ಅಂತಾನೆ, ಏನಪ್ಪ ಹಿಂಗೆ ಅಂತ. ಏನಂದರೆ ನಾನು ಅನ್ಕೊಂಡಿರೋದು ಒಂದೇನೆ, ಪ್ರತಿಯೊಬ್ಬರು ಮಕ್ಕಳು ಯಾವಾಗ ತಾವು ದುಡ್ದಿದ್ದ ತಗೊಂಬಂದು ತಂದೆ ತಾಯಿ ಕೈ ಕೊಟ್ಟು ತಮಗೆ ಬೇಕಾಗಿರೋದನ್ನ ಪಡ್ಕೊಳ್ಳೋದಕ್ಕೆ ಅವ್ರ ಹತ್ರನೇ ಮತ್ತೆ ಕಾಸು ಇಸ್ಕೊಂಡಾಗ ಅವ್ರಿಗೂ ಕೂಡ ಸಂತೋಷ ಆಗುತ್ತೆ. ಏನಂತೀರಾ ತಾಯಿಯವರೇ? ಒಳ್ಳೆ ಬುದ್ಧಿ, ಒಳ್ಳೆ ಗುಣ ಅಂತೀವಿ. ಧನ್ಯವಾದಗಳು ಸ್ನೇಹಿತರೆ. ನನಗೆ ಸೊ ಸ್ನೇಹಿತರೆ, ಆಗಿದೆ, ನಾನು ರೆಡಿ ಆಗಿದ್ದೀನಿ. ಮೇಡಮ್ ಅವ್ರು ಇನ್ನೂ ರೆಡಿ ಆಗ್ತಾನೇ ಇದ್ದಾರೆ. ಸೊ ಜಾಸ್ತಿ ತಿನ್ಬಿಟ್ಟಿದ್ದಕ್ಕೆ ಯಾಕೋ ನಿದ್ದೆ ಬರ್ತಾಯಿತ್ತು. ನಿದ್ದೆ ಮಾಡಿದ್ರೆ ಆಗಲ್ಲ, ಪಟ್ಟನ್ನ ರೆಡಿ ಆಗೋಣ ಅಂತ ರೆಡಿ ಆಗಿದ್ದೀನಿ. ಸೊ ಒಂದು ಸ್ವಲ್ಪ ವೆಯ್ಟ್ ರಿಡ್ಯೂಸ್ ಮಾಡಬೇಕು ಗುರು. ಏನೋ ಒಂದು 5 kg ಸಣ್ಣ ಆದರೆ ಇರೋ ಬಟ್ಟೆಗಳೆಲ್ಲ ಸಖತ್ತಾಗಿ ಫಿಟ್ ಆಗ್ತವೆ. ನೋಡೋಣ,
ಅನ್ಕೊತಾನೆ ಇದ್ದೀನಿ, ಆಗ್ತಾನೆ ಇಲ್ಲ. ಏನಾಗುತ್ತೆ ಅಂದರೆ ಆ್ಯಕ್ಚುಲಿ ನಾನು ವೆಯ್ಟ್ ರಿಡ್ಯೂಸ್ ಮಾಡಬೇಕು ಅಂತ ಶುರು ಮಾಡಿದಾಗೆಲ್ಲ ಏನಾದರೂ ಒಂದು ನನಗೇನೆ ಫಿಸಿಕಲಿ ಪ್ರಾಬ್ಲಮ್ ಆಗುತ್ತೆ. ಅವಾಗ ಮಾಡಿದೆ, ಚೆನ್ನಾಗಿ ನಡೀತಾ ಇತ್ತು, ಕೈ ಕಟ್ಟಾಯಿತು. ಮತ್ತೆ ಯಾವತ್ತ ಮಾಡಿದೆ, ಕೈಗೆ ಏನೋ ಏಟಾಯಿತು. ಮೊನ್ನೆ ಶುರು ಮಾಡಿದೆ, ಸೊಂಟ ಹಿಡ್ಕಂತು. ಏನು ಹೇಳೋಣ, ಜೀವನನೇ ಹಿಂಗೆ. ಏನಾದರೂ ಒಂದು ಶುರು ಮಾಡೋಕ್ಕೆ ಇನ್ನೊಂದೇನೋ ಶುರು ಆಗುತ್ತೆ. ಆದ್ರೂ ಏನು ದೊಡ್ಡ ವಿಚಾರ ಅಲ್ಲ. ತುಂಬ ಸರಿ 5 kg 10 kg 15 kg ಸಣ್ಣ ಮಾಡಿ ಆಗಿದ್ದೀನಿ. ಮತ್ತು ಒಂದು ಸ್ವಲ್ಪ ಜಾಸ್ತಿ ಟಾರ್ಗೆಟ್ ಮಾಡಿ 1-2 ತಿಂಗಳು ಕಷ್ಟಪಟ್ಟರೆ ಆಗೋಗ್ಬಿಡುತ್ತೆ. ಸೊ ನಮ್ಮ ಮೇಡಮ್ ಅವ್ರು ರೆಡಿ ಆದಮೇಲೆ ಮತ್ತೆ ಸಿಗ್ತೀನಿ. ಓಕೆ, ಫೈನಲಿ ರೆಡಿ ಆಗಿದ್ದಾಯಿತು ಗೈಸ್. ಸೊ ಇವಾಗ ಹೋಗಬೇಕು, ಬನ್ನಿ. ಸೊ ಸ್ನೇಹಿತರೆ, ಏನಂದರೆ ಮತ್ತೆ ಬಟ್ಟೆ ಚೇಂಜ್ ಮಾಡಾಕ್ದೆ. ಅವಾಗೆ ತೋರಿಸಿದ್ದೆ ಬೇರೆ, ಯಾಕೋ ಅದು ಕಂಫರ್ಟ್ ಅನಿಸಿಲ್ಲ. ಸೊ ಕಂಫರ್ಟ್ ಆಗಿರಲಿ ಅಂತ ಒಂದು ಟೀ ಶರ್ಟ್ ಹಾಕೊಂಬಿಟ್ಟಿದ್ದೀನಿ ಕ್ರೇಜಿಯಾಗಿ. ಸೊ ಹೋಗ್ತಾ ಇದ್ದೀವಿ. ಫಸ್ಟು ಬೈಕಲ್ಲಿ ಹೋಗೋಣ ಅಂದ್ಕೊಂಡೆ, ಯಾಕೋ ನೆನ್ನೆ ಎಲ್ಲ ಬಿದ್ದಿದ್ದು ಮಳೆ ನೋಡ್ಬಿಟ್ಟು ಬೇಡ ಬೈಕು ಯಾಕೋ ಎಡವಟ್ಟು, ಕಾರಲ್ಲೇ ಹೋಗೋಣ ಅಂತ ಕಾರಲ್ಲೇ ಹೋಗ್ತಾ ಇದ್ದೀವಿ ಇವಾಗ. ಈಗ ಫಸ್ಟ್ ಅಂದ್ಕೊಂಡಿದ್ದೀನಿ RT ನಗರಲ್ಲಿರೋ ಪೂಜಾ ಬೇಕ್ರಿ ಅಲ್ಲ, ಇದು ಹೊಸದಾಗಿ HBR ಅಲ್ಲಿ ಅವ್ರದ್ದೇ ಬ್ರಾಂಚ್ ಓಪನ್ ಆಗಿದೆ ಅನ್ಸುತ್ತೆ. HBR ಲಿಮಿಟಲ್ಲಿರೋ ಅಂಥ ಪೂಜಾ ಬೇಕ್ರಿಗೆ ಹೋಗಿ ನೋಡ್ತೀವಿ ಹೇಗಿದೆ ಏನು ಎತ್ತ ಅಂತ. ನಾರ್ಮಲಾಗಿ ವೆನಿಲಾ ಕ್ರೀಮ್ ಬನ್ ನಮ್ಗೆ ಇಷ್ಟ ಆಗುತ್ತೆ. ಅಲ್ಲಿರುವಂಥ ಬ್ಲೂಬೆರಿ ಆ ವೆರೈಟೀಸ್ 1-2-3 ವೆರೈಟಿ ತಿಂದು ನೋಡ್ತೀವಿ. ಚೆನ್ನಾಗಿದ್ರೆ ಆನೆಸ್ಟಾಗಿ ಚೆನ್ನಾಗಿದೆ ಅಂತೀವಿ, ಇಲ್ಲ ಅಂದರೆ ಇಲ್ಲ ಅಂತೀವಿ. ಕ್ರೇಜಿ, ಬನ್ನಿ ಹೋಗೋಣ. ಈಗ ಟ್ರಾಫಿಕ್ ಕಮ್ಮಿ ಇದ್ದರೆ ಸಾಕು, ಯಾಕಂದರೆ ಈ ಟ್ರಾಫಿಕ್ ಇದ್ದರೆ ಕಾರ್ ಓಡ್ಸೋಕ್ಕೆ ಬೇಜಾರು. ಟ್ರಾಫಿಕ್ ಇರುತ್ತೆ ಅಂತಲೇ ನಾನು ಕಾರ್ ಆಲ್ಮೋಸ್ಟ್ ಎತ್ತಲ್ಲ, ಬೈಕ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಇವಾಗ ಏನು ಮಾಡೋಕ್ಕಾಗಲ್ಲ. ಈ ನಮ್ಮ ಪ್ರೆಗ್ನೆಂಟ್ ವೈಫ್ನ ಆರಾಮದಾಯಕವಾಗಿ ಮಳೆಯಲ್ಲಿ ನೆನೆಸ್ತೀರ ಕರ್ಕೊಂಡು ಹೋಗಬೇಕು ಅಂದರೆ ಕಾರ್ ತೊಗೊಳ್ಳೇಬೇಕು. ಹೌದಲ್ವ? ಕಾರ್ ತೊಗೋಬೇಕಂದ್ರೆ ಕಾರ್ ಎತ್ಕೊಂಡು ಹೋಗ್ಬೇಕು. ಕ್ರೇಜಿ ಫ್ರಂಟಲ್ಲಿ ಚೆನ್ನಾಗಿತ್ತಲ್ಲ. ಇದೆಲ್ಲ ಬೇಕಾ? ಇದೆಲ್ಲ ಮಾಡ್ಕೊಂಡ ಓಕೆ, ಫೋಟೋ ತಗೊಳ್ಳೋಣ. ಆ್ಯಕ್ಚುಲಿ ಚೆನ್ನಾಗಿತ್ತು, ಓಕೆ. ನಾನು ಕ್ರೀಮ್ ಬನ್ನೆಲ್ಲ ಏನು ಟೇಸ್ಟ್ ಮಾಡಲಿಲ್ಲ. ಬಟ್ ಏನಂದರೆ ಅವರು ಕ್ಯಾಶಿಯರು ಓನರು ಗೊತ್ತಿಲ್ಲ, ಚೆನ್ನಾಗಿ ಮಾತಾಡಿಸ್ತಾಯಿದ್ರು ಅಲ್ವಾ? ಇದು ಚೀಸ್ ಬನ್ ಹೇಗಿತ್ತು? ಆ್ಯಕ್ಚುಲಿ ಏನು ಗೊತ್ತಾ, ಚೀಸು ಅವರು ಇಟ್ಟಿರೋ ರೇಟಿಗೆ ಕರೆಕ್ಟಾಗಿ ಹಾಕಿದ್ದಾರೆ. ನಾವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ಯಾಕಂದರೆ ಅದನ್ನು ಸ್ಟಾರ್ಟಿಂಗಲ್ಲಿ ನೋಡಿದಾಗ ತುಂಬಾ ಎಕ್ಸ್ಪೆಕ್ಟೇಷನ್ ಹೋಗುತ್ತೆ, ಆ ಥರ ಇರ್ಬೋದು ಈ ಥರ ಇರ್ಬೋದು ಅಂತ. ಚೆನ್ನಾಗಿತ್ತು, ಇಟ್ಸ್ ಗುಡ್. ಇವಾಗ ಮನೆಗೆ ಹೋಗಿ ಇನ್ನು ಮಿಕ್ಕಿದ್ನ ತಿಂದ್ಬಿಟ್ಟು ರಿವ್ಯೂ ಹೇಳ್ತೀವಿ. ನೆಕ್ಸ್ಟು ತಿನ್ನೋದೇನೇನೆ ಕೇಕ್. ಬೆಂಗಳೂರಲ್ಲಿ ಮತ್ತೊಂದೇನೆಂದರೆ 2 ವೀಲರಲ್ಲಾದರೆ ಎಲ್ಲಿ ಬೇಕಾದರೂ ಆರಾಮಾಗಿ ಓಡಾಡ್ಬಿಡ್ಬೋದು. ಕಾರಲ್ಲಾದರೆ ನೋಡಿ, ಕಾರ್ ಅಲ್ಲಿ ಸ್ಟಾಪ್ ಮಾಡಿ ಒಂದಷ್ಟು ದೂರ ನಡ್ಕೊಂಡು ಹೋಗಿ ತಿನ್ನಬೇಕು. ಏನಮ್ಮ, ಬೈಕಲ್ಲಿ ಆಗಿದ್ರೆ ಆರಾಮಾಗಿ ಆ ಬೇಕ್ರಿ ಮುಂದೆನೇ ಸ್ಟಾಪ್ ಮಾಡಿ ಆರಾಮಾಗಿ ತಿಂದು ಅಲ್ಲೇ ಹತ್ಬಿಟ್ಟು ಹಂಗೆ ಹೊಂಟೋಗ್ಬಿಡೋರಿ. ಎನಿವೇ, ಸ್ಟೆಪ್ ಕೌಂಟು ಕಂಪ್ಲೀಟ್ ಆಗಬೇಕಲ್ಲ ಭಾನುವಾರ. ಬರೀ ನೋಡುವ ವಿಡಿಯೋ ಇದು ಸ್ವಲ್ಪ ದೊಡ್ಡದೇ ಆಗ್ಬೋದೇನೋ. ಸಮಾಧಾನದಿಂದ ನೋಡಿ ನಮ್ಮ ವಿಡಿಯೋನ. ನೀವು ನಿಮ್ಮ ಮೆಚ್ಚುಗೆಗಳನ್ನು ತಿಳಿಸ್ಬೇಕು ಕಮೆಂಟ್ ಸೆಕ್ಷನಲ್ಲಿ. ಯಾರೂ ಕೂಡ ಕಮೆಂಟೇ ಮಾಡಲ್ಲ, ಮಾಡಿರಿ. ಯಾರು ದುಡ್ಡೇನು ಕೊಡಬೇಕಾಗಿಲ್ಲ. ಅಲ್ಲಿಂದ ಆರಾಮಾಗಿ ಬಂದ್ವಿ, ಎಲ್ಲೂ ಟ್ರಾಫಿಕ್ ಇರಲಿಲ್ಲ, ಏನಿಲ್ಲ ಅಷ್ಟೊಂದು. ಈ ರೋಡಲ್ಲಿ ಯಾವತ್ತೂ ಟ್ರಾಫಿಕ್ ಇರಲಿಲ್ಲ. ಇವತ್ತು ನೋಡಿದ್ರೆ ನಾನು ಇಷ್ಟು ವರ್ಷದಲ್ಲಿ ಇವ್ರ ಮನೆಗೆ ಬಂದಾಗಿಂದ ಯಾವತ್ತೂ ಇಲ್ಲದೆ ಇರೋಷ್ಟು ಟ್ರಾಫಿಕ್ ಐತೆ. ಏನು ಹೇಳೋಣ ಹೇಳ್ರಿ. ಏನಮ್ಮ ಹಿಂಗೆ ಮಾಡಿದ್ರೆ ಹೆಂಗೆ ಕತೆ ನೀವು? ನಿಮ್ಮ ಮನೆಗೆ ಹೋಗೋ ರೋಡ್ ನಾವು ಸ್ವಲ್ಪ ಫ್ರೀ ಇಡ್ಬೇಕು ತಾನೆ. ವಾರಕ್ಕೆ ಒಂದಿನ ಬರ್ತೀನಿ ನಾನು. ವಾರಕ್ಕೆ ಒಂದಿನ ಬರೋ ದಿನನೂ ನಮಗೆ ಫ್ರೀ ಇರಲ್ಲ ಅಂದರೆ ಹೆಂಗೆ ಹೇಳಿ? ಏನಾಗಲ್ಲ, ವಾರಕ್ಕೆ ಒಂದೇ ದಿನ ಅಲ್ವಾ ಟ್ರಾಫಿಕ್ ಅಲ್ಲಿ ಇರೋದು. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಏನು ಟ್ರಾಫಿಕ್ ಇರೋದು ನೋಡ್ರಿ. ಈ ರೀತಿ ಅಳಿಯನ್ ಕೊಡ್ತಾರ ಮರ್ಯಾದೆ. ಅಳಿಯನ್ಗಲ್ಲ, ಸಾರಿ, ಗಂಡನ್ ಕೊಡ್ತಾರ ಮರ್ಯಾದೆ. ಅಳಿಯನ್ಗೆ ಅವ್ರು ಚೆನ್ನಾಗೇ ಕೊಡ್ತಾರೆ ಮರ್ಯಾದೆ. ಇವಳೇ ಏನು ಮಾಡ್ತಾರ? ನಾನು ಮರ್ಯಾದೆ ಕೊಡಲ್ಲ ನಿಂಗೆ. ಬಂಪರ್ ಟು ಬಂಪರ್ ಇದೆ ಟ್ರಾಫಿಕ್, ಬಂಪರ್ ಟು ಬಂಪರ್.
ಟೈಮ್ ಪಾಸ್ ಮಾಡೋಕ್ಕೋಸ್ಕರ ವ್ಲಾಗ್ ಮಾಡ್ತಾ ಇದ್ದೀನಿ. ಏನಪ್ಪ ಮಾಡಲಿ ಈ ಟ್ರಾಫಿಕಲ್ಲಿ ಅಂತ ಸ್ಲೋ ಆಗಿ ಹೋಗ್ತಾ ಇದ್ದೆ. ಏನೋ ಈ ಮೈಸೂರು ರೋಡಲ್ಲಿ ಆಕ್ಸಿಡೆಂಟ್ ಏನಾರು ಆಗ್ಬಿಟ್ಟಿದ್ಯಾ? ಇಲ್ಲ, ಎಷ್ಟು ಟ್ರಾಫಿಕ್. ಏ ಅಮ್ಮ ನಡಿ ಇಲ್ಲಿ. ಅಪ್ಪ ನಿನ್ ಪಾದ ಎಲ್ಲೈತೆ ತಾಯಿ? ಅಲ್ಲ ಈ ಮೀಮ್ಗಳು ಹಾಕ್ತಾರೆ ಗೊತ್ತಾ? ಈ ಮೀಮ್ ಹಾಕೋದ್ ಕಲಿಬೇಕು ನಾನು. ಇವಳಿಗೆ 1000 ಮೀಮ್ ಹಾಕ್ಬೋದು ನಿಜವಾಗೂ. ನಾನು ಹೇಳಿದ್ದು ಲಿಚ್ಚಿ ಈಸ್ಕೊಡು ಅಂತ. ಬೇಬಿ ನಂಗೆ ಲಿಚ್ಚಿ ಇವಾಗ ಈಸ್ಕೊಡು ಅಂತ ಹೇಳದ್ನ ನೋಡಿ, ಇಲ್ಲಿ ಕಾಣ್ತಾ ಇತ್ತು. ಸೊ ಅದಕ್ಕೆ ನಾನು ಅಂದೆ ನನ್ಗೆ ಇಷ್ಟ. ಅದು ಸೀಸನಲ್ ಫ್ರೂಟ್ ಅಲ್ವಾ, ತಿನ್ಬೇಕು. ಸೀಸನಲ್ ಫ್ರೂಟ್ ಎಲ್ಲ ಮಿಸ್ ಮಾಡ್ಬಾರ್ದು. ಸೀಸನಲ್ ನಿಜ ಹೇಳ್ತೀನಿ ಗುರು, ಆನೆಸ್ಟ್ ಆಗಿ ಹೇಳ್ತೀನಿ. ಅದ್ರೊಳಗೆ ಗೊಣ್ಣೆ ಇದ್ದಂಗೆ ಇರ್ತದೆ. ನನಗೆ ಒಂಚೂರು ಇಷ್ಟ ಇಲ್ಲ ನನಗೆ. ನಿಜ ನಮ್ ಕಡೆ, ನಮ್ಮೂರ್ ಕಡೆ ಸಿಗೋದು ಗೊಣ್ಣೆ ಹಣ್ಣು ಅಂತ. ನಿಮ್ಗೆ ಯಾರಿಗಾನ ಗೊತ್ತಾ ಹೇಳ್ರಿ? ನಮ್ಮೂರ್ ಕಡೆ ಕನಕಪುರ, ನಮ್ಮೂರವ್ರು ಯಾರನ್ನ ನೋಡ್ತಾ ಇದಾರೆ ಗೊತ್ತಿರ್ತೈತೆ ಗೊಣ್ಣೆ ಹಣ್ಣು. ಗೊಣ್ಣೆ ಹಣ್ಣೆ ಅದು ಆ ತರ ಐತೆ. ನಾನು ನಿಜ ಸ್ಟಾರ್ಟಿಂಗ್ ಅಲ್ಲಿ ಗೊಣ್ಣೆ ಹಣ್ಣನ್ನೇ ನಾನು ಅನ್ಕೊಂತ ಇದ್ದೆ. ಆಮೇಲೆ ಲೀಚಿ ಅಂದ್ರು. ಪ್ರಾಮಿಸ್ ಗುರು, ನಮ್ಗೆ ಇಂಥ ಹಣ್ಣುಗಳು ಪಣ್ಣುಗಳೆಲ್ಲ ಗೊತ್ತಿಲ್ಲ. ನಾರ್ಮಲ್ ಆಗಿ ನಮ್ಗೆ ಗೊತ್ತಿದೆ ಹಳಸಿನ ಹಣ್ಣು, ಬಾಳೆಹಣ್ಣು, ಮಾವಿನ ಹಣ್ಣು, ಆಪಲು, ಮೂಸಂಬಿ, ಈಗ ಈ ಸಪೋಟ ಅಂಥವು. ಇವಾಗ ತರಕಾರಿ ಅಂಗಡಿ, ಫ್ರೂಟ್ಸ್ ಅಂಗಡಿಗೆ ಹೋದ್ರೆ 1000 ವೆರೈಟಿ ಫ್ರೂಟ್ಸ್ ಸಿಗ್ತವೆ ಸ್ವಾಮಿ. ಅವೆಲ್ಲ ಯಾವ ಸೀಸನು, ನಮ್ ದೇಶದಲ್ಲಿ ಬೆಳೆಯೋ ಸೀಸನ್ ನಂಗಂತೂ ಗೊತ್ತಿಲ್ಲ ಗುರು. ನೀನೇನು ಅವಾಗಿಂದನೂ ತಿಂತೀನಿ ಚಿಕ್ಕವಳಿದ್ದಾಗ? ನನ್ಗೆ ಅಭ್ಯಾಸ ಆಗಿದ್ದು ಆಲ್ಮೋಸ್ಟ್ 2 years ಬ್ಯಾಕ್. ಮಾರ್ಕೆಟ್ ಹೋಗಿದ್ದಾಗ ತಗೊಂಡಿದ್ದು. ಬಟ್ ನನಗೆ ಇಷ್ಟ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಇಷ್ಟನಾ ಲಿಚ್ಚಿ? ನನಗೆ ಇಷ್ಟ ಇಲ್ಲ ಅಷ್ಟೇ. ಅವಾಗಿಂದ ನನ್ಗೆ ಬೇಕಂದಾಗ ತಗೊಂಡ್ ತಿಂತೀನಿ. ಬಟ್ ಎಷ್ಟು ನಿಮ್ಗೆ ಯಾರಿಗಾನ ಗೊತ್ತಿಲ್ಲ ಅಂದ್ರೆ ತಪ್ಪು ತಿಳ್ಕೊಂಬಿಡ್ರಿ. ಗೊಣ್ಣೆ ಹಣ್ಣು ಅಂತಾನು ನಮ್ಮೂರ್ ಕಡೆ ಕೆಲವು ಅದೇ ಸೇಮ್ ಫ್ರೂಟ್ ಒಂದ್ ಸಿಗ್ತಾ ಇತ್ತು. ಅದನ್ನು ತಿಂತಾ ಇದ್ವಿ ನಾವು. ಆ ತರ ಇದೆ ಅಂತ ಹೇಳಿದ್ದಷ್ಟೇ. ಸ್ವಲ್ಪ ಕಾಸ್ಟ್ ಅನ್ಸುತ್ತೆ. ನೋಡಿ ಗೈಸ್, ಸೈಕಲ್ ತುಳ್ಕೊಂಡು ನಮ್ಮ ಅಪ್ಪಂದು ಅಚ್ಚು ನಾನಲ್ಲ, ವಿನಿ ಹಾಕಿರೋದು. ನಮ್ಮ ಮನೆಯ ನಂಬರ್ 1 ಫುಡ್ಡಿ. ಇವಾಗ ನೋಡಕ್ ಮಾತ್ರ ಸಣ್ಣ ಕಡ್ಡಿ ತರ ಇರೋದು ನಂಬರ್ 1 ಫುಡ್ಡಿ ಇವಳು. ಇವಾಗ ರಿವ್ಯೂ ಕೊಡ್ತಾಳೆ. ಬ್ಯಾಟಿಂಗ್ ಮಾಡಕ್ ರೆಡಿ ಆಗಿದ್ದಾಳೆ. ನಮ್ಮ ಅಕ್ಕ ಗಮ್ಮನಿಸ್ತಾ ಐತೆ ಮೀನ್ ಸಾರ್ನ ಈ ಕಡೆ. ಆಕ್ಚುಲಿ ಇಲ್ಲೊಂದು ಏನಕ್ಕ ರಾತ್ರಿ ಏನೋ ಕಡಲೆಕಾಳು ಗೊಜ್ಜು, ಈ ಕಡೆ ಮೀನು. ಅಕ್ಕ ಇದೇನಕ್ಕೆ ಮೀನು? ಸಾಂಬಾರ್ಗೆ ಅಕ್ಕ? ತವಾ ಫ್ರೈಗೆ ರೆಡಿ ಮಾಡಿ ಇಟ್ಬಿಟ್ಟಿದ್ಯಾ? ಸೊ ತವಾ ಫ್ರೈ 3 ತರ ಮೀನು. ಇವತ್ತು ಜಿಲೇಬಿ ತಂದಿಲ್ವಾ? ಜಿಲೇಬಿನೇ ಅದು ದಪ್ಪ ಚಿಕ್ಕದಿಲ್ಲ. ಸಿಗ್ಲಿಲ್ಲ ಚಿಕ್ಕವು? 2 ಬಂದು 1.5 kgಗೆ. ಮತ್ತಿ ಜಿಲೇಬಿ ಎಲ್ಲ ರೆಡಿ ಆಗಿದೆ. ಸೊ ಇವ್ರು ಯಾರು ರೆಡಿ ಆಗಿಲ್ಲ. ಮಾಮ ಎಲ್ಲ ಹೋಗ್ಬಿಟ್ಟು ಬಂದಂಗೈತಾ? ಸೊ ಎನಿವೇ ನೋಡೋಣ, ರೆಡಿ ಮಾಡಲಿ. ಇವಾಗ ಫಸ್ಟು ಕ್ರೀಮ್ ಬಂದು ತಿಂದ್ಬಿಟ್ಟು ರಿವ್ಯೂ ಹೇಳ್ಬಿಟ್ಟು ಆಮೇಲೆ ಮಲಗಿದ್ದು, ಆಮೇಲೆ ಎದ್ದು ಮೀನು ಸಾರು ಬ್ಯಾಟಿಂಗ್ಗಳು ಹಾಕ್ಬಿಡ್ತಾವೆ ಇವಾಗ. ಮೀನು ಸಾರು, ನಿಮ್ಗೆ ಮೀನು ಸಾರು ರೆಸಿಪಿ ಬೇಕು ಅಂದರೆ ಯಾವ ರೀತಿ ಒಳಗಡೆ ಐತೆ ಅಂತ ಒಂದ್ಸರಿ ತೆಗೆದು ನೋಡೋಣ. ಬೇಡ ತೆಗಿಯೋದು, ಹಂಗೆ ಕಟ್ ಮಾಡ್ಬಿಡ್ತೀನಿ. ಯಾವ್ದು ತಿನ್ನೋಣ ಯಾವ್ದು ಬಿಡೋಣ ಅನ್ನೋ ಕನ್ಫ್ಯೂಷನ್ ಎಲ್ಲ ಐತೆ. ಇದು ಮ್ಯಾಂಗೋ, ಇದು ಬಟರು, ಇದು ಫಸ್ಟ್ ಆ್ಯಕ್ಚುಲಿ ವೈರಲ್ ಆಗಿರೋ ಅಂಥದ್ದು. ಇದನ್ನು ಕಟ್ ಮಾಡ್ತೀನಿ. ಕ್ರೀಮೇ ಮಸ್ತಾಗಿ ಟೇಸ್ಟ್ ಕೊಟ್ಬಿಡ್ತು. ಇದ್ರ ಹತ್ರ ಮನೆ ನೀವು ಇದ್ರಲ್ಲಿ ಮಾಡು, ಇಲ್ಲಿ ಮಾತ್ರ ಮಾಡುವ ನಾನು. ಸ್ಕ್ರೀನ್ ಎಳಿಬೇಕಿತ್ತ ಬೆಳಕಪ್ಪ. ಕ್ರೇಜಿ ಇದೆಯಲ್ಲ. ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ಇಬ್ರು ಒಂದ್ ಕಡೆ ಇದ್ರೆ ಒಂದೇ ಸರಿ ಹೇಳ್ಬೋದು. ನೀವಿಬ್ರು ಒಂದೊಂದ್ ಕಡೆ ಇದ್ರೆ ಇಲ್ಲಿ ಅಲ್ಲಿ ಹೇಳಕ್ಕಾಗಲ್ಲ. ಹೇಳಪ್ಪ. ಇನ್ನು ಫೀಲ್ ಮಾಡ್ತಾ ಇದ್ದಾರೆ. ಆನೆಸ್ಟ್ ಆಗಿ ಹೇಳ್ತೀನಿ, ನಾರ್ಮಲ್ ಆಗಿ ಕ್ರೀಮ್ ಅಂತ ತಿನ್ನಂಗಿಲ್ಲ. ಒಂಥರ ಇದು ಕ್ರೀಮೇ ಸಪ್ರೇಟ್ ಆಗಿ ಒಂಥರ ಡಿಫ್ರೆಂಟ್ ಆಗಿದೆ. ಓಕೆ, ಐಪ್ಗೆ ವರ್ತಿ ಆಗೈತೆ. ಅಕ್ಕ ತಿನ್ನೋಡಕ್ಕ ಮಗಲ್ಲಿ ಹಂಗೆ ಒಂದ್ಸರಿ ಕಚ್ಕೋ. ನಿನ್ಗೆ ಏನ್ ಅನಿಸ್ತು ಅಂತ ಹಂಗೆ ಹೇಳು. ನೀನೊಂದ್ಸರಿ ತಿನ್ನೋಡು, ಹಂಗೆ ಕಚ್ಕೋ. ಇಷ್ಟ ಆಗಿಲ್ಲ
ನಮ್ಮ ಅಕ್ಕನಿಗೆ ಇಷ್ಟ ಆಗಿಲ್ವಂತೆ, ಅವ್ರವ್ರ ಒಪಿನಿಯನ್ ಅವ್ರ ಆನೆಸ್ಟ್ ಆಗಿ ಹೇಳ್ತಾರೆ. ಇವಾಗ ಮಾಮ ಎಲ್ಲ ತಿನ್ಕೊಂಬ ಇಲ್ಲ. ಸೊ ಏನಂದ್ರೆ ಎಲ್ಲ ತಿಂದ್ಬಿಟ್ಟು ಇಲ್ಲಿ ಇಕ್ಕಿದೀವಿ. ಆ್ಯಕ್ಚುಲಿ ಬ್ಲೂಬೆರಿ ಕ್ರೀಮನ್ನು ಓಕೆ, ಮ್ಯಾಂಗೋ ನಮಗೇನು ಅಷ್ಟೊಂದು ಇಷ್ಟ ಆಗಿಲ್ಲ, ಮ್ಯಾಂಗೋ ಫ್ಲೇವರ್ ಜಾಸ್ತಿ ಇದೆ. ಬಟರ್ದು ಚೆನ್ನಾಗಿದೆ, ಬಟ್ ಆ ಕ್ರೀಮು ಬಟರು ಏನೋ ಎಲ್ಲ ಜಾಸ್ತಿ ಹಾಕ್ಬಿಟ್ಟವ್ರೆ. ಕೋವಾದಲ್ಲಿ ಓಕೆ, ಒಳ್ಳೆ ಕೋವಾ ಫ್ಲೇವರ್ ಬರ್ತೈತೆ, ಬಟ್ ಎಲ್ರಿಗೂ ಏನು ಇಷ್ಟ ಆಗಿಲ್ಲ. ಕೋವಾ ಇಷ್ಟ ಆಗೋರ್ಗೆ ಇಷ್ಟ ಆಗ್ಬೋದು. ದಿಲ್ ಪಸಂದು ಚೆನ್ನಾಗಿದೆ, ಒಳಗಡೆ ಸ್ಟಫ್ ಎಲ್ಲ ಚೆನ್ನಾಗೈತೆ. ಈ ಲೇಯರ್ ಸ್ವಲ್ಪ ಚಿಕ್ಕದು ಮಾಡಬೇಕು, ಜಾಸ್ತಿ ದಪ್ಪ ಆಯಿತು. ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಕೊಟ್ಟರೆ ಇದು ಸಗದಾಗಿರುತ್ತೆ. ಟೋಟಲಿ ಐಪಿಗೆ ತಕ್ಕಂಗಿದೆಯಾ ಅಂತ ಹೇಳೋಕ್ಕಾಗಲ್ಲ, ಚೆನ್ನಾಗಿದೆ. ಒಂಥರ ಡಿಫ್ರೆಂಟಾಗಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಾವೇನೋ ಒಂದು ತಿಂದಿದಾಗ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು, ಬಟ್ ಇವಾಗ 5 ತಿಂದಿರೋದ್ರಿಂದ ಓಕೆ ಓಕೆ ಅನಿಸ್ತಾ ಇದೆ, ನಾಟ್ ಬ್ಯಾಡ್. ಮತ್ತು ಇನ್ನೊಂದೇನೆಂದರೆ ಅಲ್ಲಿ ಓನರು ತುಂಬ ಚೆನ್ನಾಗೇ ಮಾತಾಡ್ಸಿದ್ರು. ಕೆಲವೊಂದು ಕಡೆ ಏನಂದರೆ ಆ ಓನರ್ಗಳಿಗೆ ತುಂಬ ಫೇಮಸ್ ಆಗಿಬಿಟ್ಟಿದ್ದೀವಿ ಅಂತ ಒಂಥರ ಆಟಿಟ್ಯೂಡ್ ಇರುತ್ತೆ. ಅವರು ತುಂಬಾ ಡೌನ್ ಟು ಅರ್ತ್ ಆಗಿ ಚೆನ್ನಾಗಿ ಮಾತಾಡ್ಸಿದ್ರು, ಅದೊಂದು ಇಷ್ಟ ಆಯಿತು. ಅಲ್ಲಿರೋ ಕೆಲಸದವರು ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಬಟ್ ಅಲ್ಲಿ ತಿಂದಿರೋದ್ರಲ್ಲಿ ಓಕೆ, ಇದು ಪನ್ನೀರ್ ಪಫ್ಸ್ ಇಷ್ಟ ಆಯ್ತು ನನಗೆ. ಪನ್ನೀರ್ ಪಫ್ ಚೆನ್ನಾಗಿತ್ತು, ಮತ್ತೆ ಅದೂ ಓಕೆ, ಅದರಲ್ಲೂ ಚೆನ್ನಾಗಿ ಚೀಸ್ ಚೆನ್ನಾಗಿ ಹಾಕಿದ್ರು. ಓವರ್ ಆಲ್ ಇಟ್ಸ್ ಗುಡ್. ರಪ್ಪ ಅಂತ ಮಕ್ಕಳದಂಗೆ ಆಯಿತು. ಈ ಮೀನ್ ಸಾರು ಒಂದು ಅಷ್ಟೊತ್ತು ನೆಕ್ಕನ ಅಂತ ನೆಕ್ತಾ ಇದೀನಿ. ನಮ್ಮ ಅಕ್ಕ ಇನ್ನೂ ಉಪಕಾರ ಹಾಕ್ಬೇಕು ಮೀನ್ ಸಾರಿಗೆ, ಅವಾಗ ಇನ್ನೂ ಜಾಸ್ತಿ ಎಫೆಕ್ಟ್ ಕೊಡ್ತದೇನೋ. ಆದರೂ ಪರವಾಗಿಲ್ಲ, ಎಲ್ಲ ಥರ ವೆರೈಟಿನೂ ಸ್ವಲ್ಪ ತಿಂದಿದ್ರು ನಿಜ ಮಕ್ಕಳಿತ್ತು. ಕ್ರೀಮ್ ಬಂದು ನೀನು 1 2 ಅಂದ್ಕಂತೆ. 1 2 3 ಸ್ಟಾರ್ಟ್. ನನಗೆ ಸಾಕು ಸಾಕು. ನನಗೆ ನಾನು ಮಾಡಕ್ ಕೆಲಸ ಇಲ್ಲ ಇಬ್ರಿಗೂ. ಕಷ್ಟ ಹೊಡಿತೈತಿದು. ನೋಡಿ, ಬಿಸಿ ಬಿಸಿ ಮುದ್ದೆ, ಪ್ರಾನ್ಸ್ ಗೀ ರೋಸ್ಟ್, ವೆರೈಟಿ ಜಾಸ್ತಿ ಇದೆ. ಫಿಶ್ ಫ್ರೈ, ಫಿಶ್ ಸಾಂಬಾರ್. ಎತ್ತಮ್ಮಿ ಫಿಶ್ ತೋರ್ಸಮ್ಮಿ. ಇದೊಂಥರ ಫಿಶ್ ಸಾಂಬಾರು, ಇದು ಒಂಥರ, ಇದು ಬಾಂಗ್ಡಾ. ಇವಾಗ ತೋರಿಸ್ತೇನೆ. ಬನ್ನಿ ಈಗ ಊಟ ಮಾಡಬೇಕು. ವಿಕೆ ಸ್ನೇಹಿತರೆ, ವಿಡಿಯೋ ಇಲ್ಲಿ ಗಂಟ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಊಟ ಮಾಡಿದ್ಮೇಲೆ ನಾನು ಸ್ವಲ್ಪ ಹೊತ್ತು ಮಲಗಿದೆ, ನಮ್ಮ ವೈಫು ಸ್ವಲ್ಪ ಹೊತ್ತು ಮಲಗಿದ್ರು, ಮತ್ತು ಅವರೊಂದು ಸ್ವಲ್ಪ ಅವರ ತಂದೆ ತಾಯಿ ಜೊತೆ ಮಾತಾಡ್ಕೊಂಡಿದ್ರು. ಸೊ ಆ ನಂತರದಲ್ಲಿ ಕಾಂತಾರ ಮೂವಿ ಹಾಕಿದ್ರು. ಕಾಂತಾರ ಮೂವಿ ನೋಡಿಕೊಂಡು ಹಂಗೆ ಬ್ಯುಸಿ ಆದ್ವಿ, ಏನೂ ಸಹ ವಿಡಿಯೋ ಮಾಡಲಿಲ್ಲ. ಈಗ ಮನೆಗೆ ಹೋಗ್ತಾ ಇದ್ದೀವಿ ನಾವು. ನೀವು ಮಾತಾಡಿ ಮೇಡಮ್. ಇಂದ ಕ್ಲಾಸ್ ಇತ್ತು, ಏನು ಮಾತಾಡೋದು. ಸೊ ಹಿಂಗಿತ್ತು ಸಂಡೇ. ಯಾವಾಗಲೂ ಆಲ್ಮೋಸ್ಟ್ ಹಿಂಗೆ ಇರುತ್ತೆ, ಆರಾಮಾಗಿ. ಆಲ್ಮೋಸ್ಟ್ ನಮಗೆ ಸಂಡೇಸೇ ಟೈಮ್ ಸಿಗೋದು. ನಾವು ಬ್ಲಾಗ್ ಮಾಡಲಿ, ಏನೇ ಒಂದು ವಿಡಿಯೋಸ್ ಮಾಡಲಿ, ಜಾಸ್ತಿ ಸಂಡೇನೇ ಮಾಡೋದಕ್ಕಾಗುತ್ತೆ. ಈ ರೀತಿಲಿ ಇತ್ತು ನಮ್ಮ ವಿಡಿಯೋ ಈ ದಿನದ್ದು. ಪೂಜಾ ಬೇಕ್ರಿಗೆ ಹೋಗಿದ್ದ ಎಕ್ಸ್ಪೀರಿಯನ್ಸು ಸಹ ಚೆನ್ನಾಗಿತ್ತು. ನೀವು ಯಾವತ್ತಾರು ಎಲ್ಲಾದರೂ ಹೋಗಿದ್ರೆ ಅಥವಾ ನಿಮ್ಮ ಕಡೆ ಯಾವ್ದಾನ ಫೇಮಸ್ ಫುಡ್ ಸೆಂಟರ್ ಇದ್ರೆ ಹೇಳಿ, ಫುಡ್ ಸೆಂಟರ್ ಬಂದು ಟ್ರೈ ಮಾಡ್ತೀವಿ. ಸೊ ನಾವಿಬ್ರು ಒಳ್ಳೆ ಫುಡ್ಡೀಸ್, ಬ್ಯಾಟಿಂಗ್ ಫುಡ್ಡೀಸ್. ತಿನ್ನೋಣ ತಿರ್ಗೋಣ ಅಂತ ಜೀವನ ಮಾಡೋಣ. ತಿನ್ನೋಣ ತಿರ್ಗೋಣ ಸೀರೀಸ್ನ ಮೊದಲನೇ ವಿಡಿಯೋಗೆ ಸ್ವಾಗತ. ಹೇಗಿದೆ ಸೀರೀಸ್ನ ನೇಮ್? ತಿನ್ನೋಣ ತಿರ್ಗೋಣ. ಆಕ್ಚುಲಿ ಅಷ್ಟೊಂದು ಇರ್ತಾ ಇರ್ಲಿಲ್ಲ ಫಸ್ಟ್. ಏನು ಇವಾಗ ಅಂತೂ ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ ಇಬ್ರು. ಮೊದ್ಲಿಂದಾನು ತಿಂತೀವಿ ಸ್ನೇಹಿತರೆ, ಅದಕ್ಕೇನಿಲ್ಲ. ಪೂಜಾ ಬೇಕ್ರಿಲಿ ಏನಂದ್ರೆ ನೀವು ಯಾವಾಗಾದ್ರೂ ವೆಕೇಶನಲ್ಲಿ ಒಂದ್ ಇಬ್ರಿಂದ ಒಂದ್ ಕ್ರೀಮ್ ಬನ್ ತಿಂದ್ರೆ ಸಖತ್ತಾಗಿ ಅನ್ಸುತ್ತೆ. ಒಬ್ಬೊಬ್ರು ಒಂದೊಂದು ಕ್ರೀಮ್ ಬನ್ ಅಂದ್ರೆ ರಪ್ ಅಂತ ಮಕ್ಕದ ಮೇಲೆ ಹೊಡೆಯುತ್ತೆ. ಚೆನ್ನಾಗಿದೆ, ಚೆನ್ನಾಗಿಲ್ಲ ಎರಡು ಹೇಳ್ಬೋದು. ಅಂದ್ರೆ ಜಾಸ್ತಿ ಆದ್ರೆ ಅಮೃತನ ವಿಷ ಅಂತಾರಲ್ಲ, ಹಂಗೆ ಜಾಸ್ತಿ ಆದಾಗ ನಾವು ಅಷ್ಟೊಂಥರ ವೆರೈಟಿ ತಂದಿದ್ರಿಂದ ಓಕೆ ಅನ್ನೋಕೆ ಶುರು ಆಗೋಯ್ತು. ಒಂದೇ ಒಂದು ತಿಂದಿದ್ರೆ ಅನ್ಸಿರೋದೇನೋ ಗೊತ್ತಿಲ್ಲ. ಸೊ ಇಷ್ಟಾಗಿತ್ತು ನಮ್ಮ ಈ ದಿನದ ವಿಡಿಯೋ. ಮುಂದೆ ಏನಾದರೂ ಸ್ಪೆಷಲ್ ಮೂಮೆಂಟ್ ಇದ್ರೆ ಕ್ಯಾಪ್ಚರ್ ಮಾಡೋಣ ಅನ್ಕೊಬೋದು, ಆದರೆ ಅಷ್ಟೊಂದು ಸ್ಪೆಷಲ್ ಮೂಮೆಂಟ್ ಏನಿರಲ್ಲ. ಆ್ಯಸ್ ಯೂಶುವಲ್ ಸಂಡೇಸ್ ಇನ್ನೂ ಏನೇನೋ ಸ್ವಲ್ಪ ಕೆಲಸಗಳಿದ್ದಾವೆ, ಆ ಕೆಲಸಗಳನ್ನ ಮುಗಿಸ್ಬೇಕು. ಇಲ್ಲಿ ಗಂಟ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹಾಗೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀವಿ. ನಮ್ಮ ವೈಫ್ನ 2 ಮಾತುಗಳ ಜೊತೆಗೆ ಧನ್ಯವಾದಗಳು.
ಏನ್ ಮಾತಾಡೋದು ಏನ್ ಮಾತಾಡ್ಲಿ ಹೇಳು. ತುಂಬಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿ ಗಂಟ ವಿಡಿಯೋ ನೋಡಿರೋರಿಗೆ ಥ್ಯಾಂಕ್ ಧನ್ಯವಾದಗಳು. ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ಅಡ್ವಾನ್ಸ್. ಫಸ್ಟ್ ಹೇಳ್ಬಿಡ್ತಾ ಇದ್ವಿ, ಏನಿಲ್ಲ ಇಷ್ಟೇ. ನಮ್ಮ ಸಂಡೇ ಇರುತ್ತೆ, ಆಲ್ಮೋಸ್ಟ್ ಹಿಂಗೆ ಇರುತ್ತೆ. ಒಂದೊಂದ್ಸಲಿ ಇವ್ರು ರೈಡ್ಗೆ ಹೋದ್ರೆ ಇವ್ರು ರೈಡ್ ಹೋಗ್ಬಿಟ್ಟು ಬರ್ತಾರೆ. ಅದಾದ್ಮೇಲೆ ನಾವೆಲ್ಲರೂ ಹೋಗೋ ಪ್ಲಾನ್ಸ್ ಇದ್ರೆ ಪ್ಲಾನ್ಸು, ಇಲ್ಲ ಅಂದ್ರೆ ಇಷ್ಟೇ. ಥ್ಯಾಂಕ್ ಯು ಮತ್ತೆ ಫಾರ್ ಸಿಗೋಣ. ವಾಚಿಂಗ್. ಧನ್ಯವಾದಗಳು. ಕೀಪ್ ಸಪೋರ್ಟಿಂಗ್.